ಇತ್ತೀಚಿನ ದಿನಗಳಲ್ಲಿ ಮಕ್ಳು ಸಿಕ್ಕಾಪಟ್ಟೆ ಫಾಸ್ಟ್ ಅಂಡ್ ಫಾರ್ವರ್ಡ್. ಹೌದೌದು. ಅಂದ್ರೆ ಟಕ್ಕಂತ ಕಂಡಿಡಿತಾರೆ. ಈಗಿನ ಮಕ್ಳಿಗೆ ಎಷ್ಟು ಟೆಕ್ನಾಲಜಿ ಮುಂದುವರೆದಂಗೆನೆ ಮಕ್ಳು ಅಷ್ಟೇ ಬುದ್ಧಿವಂತರಾಗ್ತಿದ್ದಾರೆ. ಇತ್ತೀಚಿನ ಅಂದ್ರೆ ಆ ಸಂಸ್ಕೃತಿನೂ ವಿಚಾರದಲ್ಲೂ ಅಷ್ಟೇ ಎಲ್ಲೋ ಒಂದ್ ಕಡೆ ಹಿಂದೋಗ್ತಿದೆ ಅನ್ಸುತ್ತೆ. ಹೌದೌದು. ಇತ್ತೀಚಿನ ಮಕ್ಕಳಿಗೆ ಪ್ರಿಯಾ ಅವ್ರೆ ಏನು ಹೇಳ್ಕೊಡ್ಬೇಕು ನಾವು ಅಂತ ಹೇಳಿ? ಇವಾಗ ಎಲ್ರಿಗೂ ಹೆಂಗಾಗ್ಬಿಟ್ಟಿದೆ ಗೊತ್ತಾ? ನಮ್ ಹಿಂದೆ ನನ್ನಪ್ಪ ಅಮ್ಮಂಗೆ, ನನ್ನ ಅಜ್ಜ ಅಜ್ಜಿಗೆ, ನನ್ನ ಮುತ್ತಜ್ಜಿ ಮುತ್ತಜ್ಜಂಗೆ ಮಿನಿಮಮ್ ಒಂದು 6 ಜನ ಮಕ್ಕಳು. ಮುತ್ತಜ್ಜ ಮುತ್ತಜ್ಜಿಗೆ, ನನ್ನ ಅಜ್ಜಿಗೆ ಒಂದು 5 ಜನ ಮಕ್ಕಳು, ನನ್ನ ಅಮ್ಮನ್ಗೆ ಒಂದು 3 ಜನ ಮಕ್ಕಳು. ಸೊ ಹಂಗಿತ್ತು ಜನರೇಷನ್. ನನ್ಗೆ ಒಂದೇ ಮಗು. ಅಂದ್ರೆ ಯೋಚನೆ ಮಾಡಿ ಜನರೇಷನ್ ಎಲ್ಲಿಂದ ಇಲ್ಲಿಗೆ ಬಂದು ನಿಂತಿದೆ ಅಂತ. ಹಂಗಿದ್ದಾಗ ಅವ್ರೊಂದ್ 5 ಜನ ಮಕ್ಳಿಗೆ ಒಂದ್ ಯಾವ್ದೋ 3 ಹೊಡೆದ್ರೆ ಅವ್ರ ತಲೆನೇ ಕೆಡ್ಸ್ಕೋದಿಲ್ಲ. ಸೊ ನೀನೊಂದ್ ಮಾಡು ಓಕೆ ಒಂಥರ ಬೈ ಬರ್ತೆ ಏನೋ ನಮ್ಮಮ್ಮ ಇದನ್ನೇ ಹೇಳಿ ಅವ್ರಿಗೆ ಅದನ್ನೇ ಬೆಳ್ಕೊಂಡ್ ಬಂದ್ಬಿಟ್ಟಿರೋರು. ನಾವು ಹಂಗೆ ಕಲ್ತ್ಕೊಂಬಂದ್ವಿ. ನಮ್ಮ ಅಕ್ಕನ್ ನೋಡಿ ನಾನು, ನನ್ ನೋಡಿ ನನ್ನ ತಮ್ಮ, ನನ್ನ ಮಗು ಯಾರನ್ನ ನೋಡಿ ಕಲಿಯುತ್ತೆ, ನಾನ್ ಮಾಡ್ಕೊಂಡಿರೋದು ಒಂದೇ ಮಗು. ಹಂಗೆ ಈಗ ಎಲ್ರಿಗೂ ಏನಾಗ್ಬಿಟ್ಟಿದೆ, ಹುಟ್ಟೋದು ಒಂದೊಂದೇ ಮಕ್ಳಾಗಿರೋದ್ರಿಂದ ಅದು ತುಂಬಾ ಪ್ರಾಬ್ಲಮ್ ಮಾಡ್ಕೊಂಡು ಮಕ್ಳನ್ನ ಮಾಡ್ಕೊಳ್ಳೋದ್ರಿಂದ ಅಯ್ಯೋ ಅದಕ್ಕೆ ಹೊಡಿಬೇಕಾ ಪಾಪ, ಅದಕ್ಕೆ ಮೊದಲೇ CBSE ಹಾಕಿದೀವಿ, ಅದಕ್ಕೆ ICS ಹಾಕಿದೀವಿ, ಅಷ್ಟೊಂದು ಹೋಮ್ವರ್ಕ್ ಮಾಡ್ತಾ ಇದೆ, ನಾನೇ ಒಂಚೂರು ತಿನ್ನಿಸ್ಬಿಡೋಣ, ಅದ್ರ ಬಟ್ಟೆ ನಾನೇ ಒಗ್ದಾಕೋಣ ಅನ್ನೋ ಮೆಂಟಾಲಿಟಿ ನಮ್ಮ ಪೇರೆಂಟ್ಸ್ಗೆ. ಅದನ್ನ ಮಾಡಬೇಡಿ. ಒಂದು ಮಗುನೋ 2 ಮಗುನೋ ಅದಕ್ಕೆ ಏನು ಕಲ್ಚರ್ ಕೊಡಬೇಕು ಅದನ್ನ ಕೊಡಿ. ಇವಾಗ ಅದ್ರ ಕೆಲಸನ ಅದೇ ಮಾಡೋದು. ನನ್ನ ಮಗ ನಾನು ಹಾಗೆ ಮಾಡಿರೋದು. ಇವಾಗ ಎದ್ದ ತಕ್ಷಣ ನನ್ನ ಗಂಡ ಇದ್ರೆ ಮಾತ್ರ ಬೆಳಗ್ಗೆ ಸ್ಕೂಲ್ ಟೈಮಲ್ಲಿ ಲೇಟ್ ಆಗುತ್ತೆ ಅಂತ ಸ್ನಾನ ಮಾಡಿಸಿ ಕಳಿಸ್ತಾರೆ. ಅವ್ನಿಗೆ ಇವಾಗ ಸ್ಟಿಲ್ 5.5 years. ನಾನು ಬೇರೆ ಟೈಮಲ್ಲೆಲ್ಲ ಅವನನ್ನ ನಾನು ಹೇಳ್ಕೊಡ್ತೀನಿ. ಅವ್ನಿಗೆ ಗೊತ್ತು ಒಂದಿಷ್ಟು ಸೋಪ್ ಎಲ್ಲ ಖರ್ಚು ಮಾಡಿ ಮಾಡ್ತಾನೆ, ಅದನ್ನು ಹೇಳ್ಕೊಡ್ತೀನಿ. ಸೋಪ್ ಖರ್ಚು ಮಾಡದೇ ಇರೋ ಥರ ತುಂಬ ಅಚ್ಚುಕಟ್ಟಾಗಿ ಯೂಸ್ ಮಾಡಬೇಕು. ಅದನ್ನ ಬಟ್ಟೆ ಮೇಲೆ ಇಟ್ಟುಕೊಂಡು ಹಿಂಗೆ ಕೆಳಗಡೆ ಹಾಕಿದ್ರೆ ಜಾಸ್ತಿ ಖರ್ಚಾಗತ್ತೆ. ನೀನು ಫಸ್ಟು ಹೋದಾಗ ಬಟ್ಟೆ ಮೇಲೆ ಈ ಥರ ನೀನು ದಿನನಿತ್ಯ ಏನು ಬಟ್ಟೆನ ವಾಶ್ಗೆ ಹಾಕ್ತೀಯ ಅದ್ರ ಮೇಲೆ ಇಟ್ಕೊಂಡು ನೀನು ಮಾಡ್ಕೊಂಡು ಬರಬೇಕು, ಚುಚ್ಚೂರು ಯೂಸ್ ಮಾಡಬೇಕು, ಆ ಥರದ್ದು. ಅಂದರೆ ದಿನನಿತ್ಯ ನಾವು ಕೊಡೋ ಪಾಠ. ನಾವೇನು ಮಾಡ್ತೀವಿ, ಅಯ್ಯೋ ಟೈಮ್ ವೇಸ್ಟ್ ಆಗ್ಬಿಡುತ್ತೆ, ಅದು ಗಂಟೆಗಟ್ಟಲೆ ಮಾಡುತ್ತೆ, ನಾನೇ ಹೋಗೋ ನಿಮಿಷ ಮಾಡಿಸ್ಕೊಂಡ್ಬೇಡ, ಈ ಥರದನ್ನ ಮಾಡ್ತಾ ಹೋಗ್ತೀವಿ. 1-2 ದಿನ ಹಾಗಾಗುತ್ತೆ, ಬಟ್ ಒಂದು ವಾರಕ್ಕೆ ಮಗು ಕಲಿಯುತ್ತೆ. ಅದು ನಾನು 5.5 ವರ್ಷದ ನನ್ನ ಮಗು ಆದರೂ ನನಗೆ ತರಕಾರಿ ಕಟ್ ಮಾಡ್ಕೊಡೋದ್ರಲ್ಲಿ ನಂಗೆ ಹೆಲ್ಪ್ ಮಾಡುತ್ತೆ. ಎಲ್ಲರೂ ಹೇಳ್ತಾರೆ, ಅಷ್ಟು ಸಣ್ಣ ಮಗುಗೆ ತರಕಾರಿ ಕಟ್ ಮಾಡೋಕೆ ಕೊಡ್ತೀಯಾ, ಪಾತ್ರೆ ಒಡ್ಸೋಕೆ ಕೊಡ್ತೀಯಾ, ಗಿಡಕ್ಕೆ ನೀರು ಹಾಕಿಸ್ತೀಯಾ, ಬಟ್ ನಾನು ಇವತ್ತು ಮಾಡಿಸ್ಲಿಲ್ಲ ಅಂದ್ರೆ ನಾನು ನಾಳೆ ಕೂತ್ಕೊಂಡು ಅಳ್ಬೇಕಾಗತ್ತೆ ಪೂಜಾ. ಸೊ ನಾಳೆ ದಿನ ಅವನಿಗೆ ಮದುವೆ ಆಗಿ ಬರೋ ಹುಡುಗಿ ತುಂಬಾ ಕಷ್ಟ ಪಡಬಾರ್ದು. ಯಾಕಂದ್ರೆ ಗೊತ್ತಿಲ್ಲ ನಿಮಗೆ, ನನ್ನ ಗಂಡನಿಗೆ ಎಲ್ಲಾ ಕೆಲಸ ಗೊತ್ತಿದ್ರದಿಂದ ನನ್ನ ಡೆಲಿವರಿ ಕಾಂಪ್ಲಿಕೇಶನ್ ಆದ್ರೂ ಕರೋನಾ ಟೈಮಲ್ಲಿ ನನಗೆ ಎಷ್ಟು ಹೆಲ್ಪ್ ಆಯ್ತು ಗೊತ್ತಾ. ಎಷ್ಟೋ ವಿಷಯಗಳಲ್ಲಾಗಿರ್ಬೋದು, ನನಗೆ ಇವತ್ತಿಗೂ ಕೂಡ ನೀವು ನಂಬಲ್ಲ, ನನಗೆ ಫ್ಯಾಮಿಲಿಯವ್ರ ನೆಸೆಸಿಟಿನೇ ಇಲ್ಲ ಅನ್ಸ್ಬಿಡುತ್ತೆ. ಬಿಕಾಸ್ ಅಷ್ಟು ಜನಕ್ಕೆ ಸಮ ನನ್ನ ಗಂಡ ಒಬ್ಬ.